ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಸೊ ಚೆಕ್. ಹಲೋ ಯಾ ಮೃತ್ಯುದೇವತೆ ಸಿನಿಮಾ ಅದೇನೆ ಇದೊಂದು ಚೂರು ತೊಂದರೆ ಆಗಿರೋ ಕಾರಣ ಗೊತ್ತಿಲ್ಲ, ಇನ್ನೂ ಟಚ್ವುಡ್ ಆದರೂ ಆಗ್ಬೋದು. 29ನೇ ತಾರೀಕು ರಿಲೀಸು. ಸೊ ಅದೇ ನನಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸರ್ರು ನಾನು ಹೇಳಿದ್ರು ಈ ಥರ ಒಂಚೂರು ತೊಂದರೆ ಆಗಿದೆ ಆ್ಯನಿಮಲ್ ಬೋರ್ಡ್ ಸರ್ಟಿಫಿಕೇಷನ್ ಕಡೆಯಿಂದ ಅಂತ. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಆಗುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಏನು ಓವರಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾವೆಲ್ಲ ನಮ್ಮ ಇಡೀ ಚಿತ್ರತಂಡ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನೀವು ಯಾವಾಗ ರಿಲೀಸ್ ಮಾಡಿದ್ರೂ ಬಂದು, ಇದು ಎಲ್ಲ ನಮ್ಮ ಆರ್ಟಿಸ್ಟ್ಗಳ ಕರ್ತವ್ಯ, ಬಂದು ನಿಂತ್ಕೊಂಡು ನಮ್ಮ ಚಿತ್ರತಂಡನ ನಾವು ಗೆಲ್ಲಿಸ್ಕೊಡ್ತೀವಿ ಸರ್. ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರೋಂತಹ ಸಿನಿಮಾ. ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋಂತಹ ಒಂದು ಸಿನಿಮಾ. ನಾನು ಅಂತ ಅಲ್ಲ, ನಮ್ಮ ಡೈರೆಕ್ಟರು ಮತ್ತು ಬೇರೆ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಕ್ಯಾಮ್ರಾ ತುಂಬ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಒಳ್ಳೆ ಇದೊಂದು ಮೃತ್ಯುದೇವತೆ ಕೇವಲ ಒಂದು ಮನೋರಂಜನೆ ಅಲ್ಲ, ಇದೊಂದು ಬದಲಾವಣೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕ್ಕೆ ಒಂದು ಪ್ರೇರೇಪಿಸುತ್ತೆ ನಮ್ಮ ಸಿನಿಮಾ. ಈಗಿನ ಜನ್ರೇಷನ್ಗೆ ಒಂದು ಏನಂತಾರೆ, ಎಷ್ಟೊಂದು ಕಡೆ ಅತ್ಯಾಚಾರಗಳು ನಡೀತಾನೆ ಇರುತ್ತೆ, ಈಗಲೂ ನಡೀತಾ ಇದೆ. ಸರ್ವೆ ಪ್ರಕಾರ ನೋಡೋಕ್ಕೆ ಹೋದರೆ ಪ್ರತಿ 6 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತಿನ ತನಕ ನಾವು ಸ್ಟಿಲ್ ಎಷ್ಟು ಸಿನಿಮಾಗಳು ಮಾಡಿದ್ದೀವಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು, ಬರ್ತಾನೆ ಇದೆ ಸಿನಿಮಾ. ಬಟ್ ಸ್ಟಿಲ್ ಇದು ಆಗ್ತಾನೆ ಇದೆ ಅಂತಂದಮೇಲೆ, ಸೊ ಇದು ಹೆಂಗೆ ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕೆ ಸಾಧ್ಯ? ಆ ಒಂದು ಬದಲಾವಣೆಗೋಸ್ಕರ ಆ ಒಂದು ಏನಂತಾರೆ ರಿಮೈಂಡರ್ ಇದು ನಮ್ಮ ಸಿನಿಮಾ. ನೋಡಿದವ್ರು ಅಷ್ಟು ಜನಕ್ಕೂ ಓಕೆ ಎಸ್, ಇವಾಗ ನಾವು ಎಲ್ಲೋ ಇರ್ತೀವಿ, ಆಲ್ ಆಫ್ ಎ ಸಡನ್ ಒಂದು ರಿಮೈಂಡರ್ ಕೊಡ್ತೀವಿ ನಾವು, ಈ ಥರ ಹೌದು ಕರೆಕ್ಟು ಇವ್ರು ಮಾಡ್ತಾ ಇರೋದು ಅನ್ನೋ ಒಂದು ಸಂದೇಶ. ನಮ್ಮ ಸಿನಿಮಾ ಮುಖಾಂತರ ಈ ಸಂದೇಶನ ನಾವು ಖಂಡಿತವಾಗ್ಲೂ ಎಲ್ಲ ಹೆಣ್ಣು ಮಕ್ಕಳುಗಳನ್ನು ನೋಡಬೇಕು ಈ ಸಿನಿಮಾನ. ಹಾಗೆ ಹೆಣ್ಣು ಹೆತ್ತ ಎಲ್ಲ ತಂದೆ ತಾಯಿರು ಕೂಡ ಬಂದು ನಮ್ಮ ಸಿನಿಮಾನ ನೋಡಬೇಕು. ಸೊ ಅಂತ ನಾನು ಕೇಳ್ಕೊತೀನಿ. ಖಂಡಿತ ಮೃತ್ಯುದೇವತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೀವು ಚಲನಚಿತ್ರ ನೋಡಬೇಕು, ನಮ್ಮ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಏನಿದ್ರೂ ಕೇಳ್ಬೋದು ಸರ್. ಸರ್ ಇದಾ ಸರ್ ನಂದು ಒಂದು 8ನೇ ಸಿನಿಮಾ ಸರ್ ನಂದು. ಸಿನಿ ಜನ. ನನ್ನ ಪಾತ್ರದ ಹೆಸರು ಆರತಿ ಅಂತ ಸರ್. ಆರತಿ ಮತ್ತು ನಾನು, ನನ್ನ ಸಾರಿಕಾ ಏನಿದ್ದಾರೆ ಅವರಿಬ್ರು ನಾನು ಒಂದೇ ತಕ್ಕಡಿಲಿ ಹಾಕ್ತೀನಿ. ಯಾಕಂತಂದರೆ ನಾನು ಹೆಂಗಿದ್ದೀನಿ ಅದೇ ರೀತಿ ಇದೆ ಪಾತ್ರ. ನನ್ನ ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತೆ. ಯಾಕಂತಂದರೆ ಅವಳು ಮುಗ್ಧ ಹುಡುಗಿ, ಅವಳಾಯಿತು, ಅವಳ ಕೆಲಸ ಆಯಿತು, ಒಂದು ಡೆಲಿವರಿ ಮಾಡೋವಂಥ ಒಂದು ಹುಡುಗಿ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಡೆಲಿವರಿ ಮಾಡೋವಂಥ ಒಂದು ಹುಡುಗಿ, ನಾರ್ಮಲ್ ಹುಡುಗಿ. ಒಂದು ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲೂ ಒಂದು ಶಾಂತತೆ ಇರುತ್ತೆ, ಇಲ್ಲ ಎಕ್ಸ್ಟ್ರೀಮ್ ಲೆವೆಲ್ಲು ಕಾಳಿ ಕೂಡ ಆಗ್ತಾರೆ. ಅಷ್ಟು ಲೆವೆಲ್ ಎಕ್ಸ್ಟ್ರೀಮ್ ಇರೋವಂತಹ ಒಂದು ಶಕ್ತಿ ಅಂತಂದರೆ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ. ಅದು ಹೇಳಬೇಕು ಅಂತಂದರೆ ಅದಕ್ಕೇ ಬೀಯಿಂಗ್ ವುಮೆನ್ ಇಟ್ ಸೆಲ್ಫ್ ಇಸ್ ಅ ಸೂಪರ್ ಪವರ್ ಅಂತ ಹೇಳ್ತೀವಿ ನಾವು. ಸೊ ಆ ಎಲ್ಲ ಶೇಡ್ಸನ್ನು ನಮ್ಮ ಮೃತ್ಯುದೇವತೆ ಚಲನಚಿತ್ರದಲ್ಲಿ ನನಗೆ ಮಾಡೋಕ್ಕೆ ಸಿಕ್ಕಿದೆ. ಸೊ ಇದು ನನ್ನ ಕಡೆಯಿಂದನೂ ಒಂದು ಕೊಡುಗೆ. ಆರ್ಟಿಸ್ಟ್ ಆಗಿ ನಾನು ರೆಸ್ಪಾನ್ಸಿಬಲ್ ಆಗಿರಬೇಕು. ನಾನು ಯಾವ ರೀತಿ ಪಾತ್ರ ಮಾಡ್ತಾಯಿದ್ದೀನಿ, ಜನರು ಅದರಿಂದ ಏನು ಕಲ್ತ್ಕೋಬೋದು ಅನ್ನೋದು ಒಂದು ಸಂದೇಶ. ಯಾಕಂದರೆ ನಾನು ಹಿಂದೆ ಸಿನಿಮಾ ಮಾಡಿರೋದ್ರಲ್ಲೂ ನಾನು ಮಹಿಳಾ ಪ್ರಧಾನ ಚಿತ್ರ ಮಾಡಿದ್ದೆ. ಅದು ಕ್ರಿಕೆಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿತ್ತು, ಸಹಾರಾ ಅಂತ. ಆ ಸಬ್ಜೆಕ್ಟಲ್ಲಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತಾ ಇರಲ್ಲ. ಒಂದು ಕ್ರೀಡೆ ಅಂತಂದ್ರೇ ಈಗಿನ ಜನ್ರೇಷನಲ್ಲಿ ಮೊಬೈಲ್ ಗೇಮ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೊರತು ಆಚೆ ಹೋಗಿ ಆಡೋ ಅಂಥ ಒಂದು ಪದ್ಧತಿನೇ ಹೊಟ್ಟೋಗ್ಬಿಟ್ಟಿದೆ ಎಷ್ಟೊಂದು ಕಡೆ. ಆ ರೀತಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಸಿನಿಮಾ ನೋಡಿ
ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನೀನು ಹೋಗು, ನೀನು ಆಟ ಆಡೋ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡು ಅನ್ನೋದೊಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಒಂದು ಆರ್ಟಿಸ್ಟ್ ಇನ್ನೇನು ಬೇಕು ಸರ್, ಅದರಿಂದ ಒಂದು ಸೈಕಾಲಜಿಕಲ್ ಏನಾದರೂ ಒಂದು ಕನೆಕ್ಟ್ ಆಗುತ್ತಲ್ವಾ. ಸೊ ಅದೇ ರೀತಿ ನಮ್ಮ ಚಿತ್ರದಲ್ಲಿ ಈ ಚಿತ್ರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳುಗಳಿಗೂ ಒಂದು ವಾಯ್ಸ್ ಆಗುತ್ತೆ. ನನ್ನ ಕಡೆಯಿಂದ ಅದು ಕೊಡುಗೆ ಆಗಿದೆ ಅಂತ ನಾನು ತಿಳ್ಕೊತೀನಿ ಸರ್. ಹೌದು ಸರ್, ಹೌದು ಸರ್, ಖಂಡಿತ ಸರ್, ಖಂಡಿತ. ಆ್ಯಕ್ಚುಲಿ ನಾವು ಅದನ್ನು ಮಾತಾಡ್ತಾ ಇದ್ವಿ. ಯಾಕಂತಂದರೆ ನಮ್ಮ ಸಿನಿಮಾ ಏನಿದೆ ಅದು ವುಮೆನ್ ಎಂಪವರ್ಮೆಂಟ್ಗೆ ತುಂಬ ಇದೆ. ನಾವು ಆ್ಯಕ್ಚುಲಿ ಇದನ್ನು ನಾವು ಏನು ಹೇಳ್ತೀವಿ ಅಂತಂದರೆ, ವುಮೆನ್ ಎಂಪವರ್ಮೆಂಟು ಅದು ಇವತ್ತಿನ ತನಕ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅಸ್ ವುಮೆನ್ ಅಂತ ಅಲ್ವೇ ಅಲ್ಲ ಅಲ್ವಾ. ಇವಾಗ ಒಂದು ಎಜುಕೇಷನ್ ಕೊಡಬೇಕು ಅಂತಂದರೆ ಒಂದು ಹೆಣ್ಮಗುಗೆ ಚಿಕ್ಕ ವಯಸ್ಸಿಂದನೂ ನಾವು ಕೊಡ್ತೀವಿ ಸರ್. ಬೇಸಿಕ್ ಏನು, ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ಏನು, ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಒಬ್ರಿಗೆ ಅಂತ. ಬಟ್ ಸ್ಟಿಲ್ ಇವತ್ತಿನ ತನಕ ಗಂಡು ಮಕ್ಕಳು ಚಿಕ್ಕ ಮಕ್ಕಳಿಂದ ಅವ್ರಿಗೆ ಎಜುಕೇಷನ್ ಕೊಡಲ್ಲ. ನೀವು ಅಗ್ರಿ ಮಾಡ್ತೀರಾ ಅಲ್ವಾ? ಗಂಡು ಮಕ್ಕಳಿಗೆ ಕೊಡಲ್ಲ. ನಾನು ಹೇಳ್ತಾ ಇರೋದು, ಈಗ ಕೇವಲ ಒಂದು ಹೆಣ್ಣನ್ನು ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು, ನಾವು ವುಮೆನ್ ಎಂಪವರ್ಮೆಂಟ್ಗೆ ಅಲ್ಲಿ ಹೋಗಿ ಅವ್ರಿಗೇ ತಿರ್ಗಾ ಎಜುಕೇಷನ್ ಕೊಟ್ಟರೆ ಇಟ್ಸ್ ಬೇಸಿಕ್, ಅವ್ರಿಗೆ ಗೊತ್ತಿದೆ. ನಾವು ಏನು ಮಾಡಬೇಕು ಅಂತಂದರೆ ಆದಷ್ಟು ಗಂಡು ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು, ಚಿಕ್ಕ ವಯಸ್ಸಿಂದನೇ ಮೂಡಿಸ್ಬೇಕು. ನಂಗೆ ಅದು ಇನ್ನೂ ಈಗ ಏನು ಖುಷಿ ಆಗ್ತಾ ಇದೆ ಅಂತಂದರೆ, ಎಷ್ಟೋ ಪೇರೆಂಟ್ಸ್ಗಳು ಮಕ್ಳುಗಳಿಗೆ ಈಗಿಂದನೇ ಎಜುಕೇಷನ್ ಕೊಡ್ತಾ ಇದ್ದಾರೆ. ಪಿಕ್ಚರ್ಸ್ಗಳನ್ನ ತೋರಿಸಿ ಒಂದು ಹೆಣ್ಣು ಮಗುನ ನಾವು ಯಾವತ್ತೂ ಅವಳು ಡ್ರೆಸ್ಸಿಂದ ಜಡ್ಜ್ ಮಾಡಬಾರ್ದು ಅನ್ನೋ ದಟ್ ಈಸ್ ಬೇಸಿಕ್ ನೋಡೋಕ್ಕೆ ಹೋದರೆ ಅಲ್ವಾ. ಅದರಲ್ಲೂ ಇವಾಗ ನಮ್ಮ ಮಹಾಕಾಳಿ ಅಂತಲೇ ತೊಗೊಂಡ್ರೆ ಆ ತಾಯಿ ಕಲರ್ ಏನು, ಕಪ್ಪು ಅಲ್ವಾ. ಆಲ್ಮೋಸ್ಟ್ ಅವರು ನೀಲಿ ಕಲರೇ ಇರ್ತಾರೆ. ಅದನ್ನು ಮಾಡ್ತಾರೆ, ಹುಡುಗಿ ಕಪ್ಪು, ಹುಡುಗಿ ಬೆಳ್ಳಿ ಇಲ್ಲ. ತಾಯಿನ ಮಾತ್ರ ನೋಡ್ತಾರೆ. ತಾಯಿ ಡ್ರೆಸ್ ಹಾಕಿರೋದು ಯಾವ ಥರ ಹಾಕಿದ್ದಾರೆ, ಅವರು ಕವರ್ ಮಾಡಿಲ್ಲ, ಅವ್ರ ರಕ್ತ ಇದೆ, ಅವ್ರು ಯಾವ ರೀತಿ ಡ್ರೆಸ್ ಹಾಕಿರ್ತಾರೆ, ಅದನ್ನು ಪೂಜೆ ಮಾಡ್ತೀವಿ ನಾವು ತಾಯಿನ. ಅದೇ ಅದನ್ನೇ ಯಾಕೆ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ನಾವು ಅದನ್ನ ಇನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ ಆ ಎಜುಕೇಷನ್ನು ಇದು ಗಂಡು ಮಕ್ಕಳಲ್ಲೂ ಬರಬೇಕು ಅನ್ನೋದು ಒಂದು ಪಾಯಿಂಟ್ ಸರ್. ಹಾಂ ಸರ್, ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಶ್ರುತಿ ಅಮ್ಮ ಕೂಡ. ಥ್ಯಾಂಕ್ ಯು.